ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಹಾಸನದಲ್ಲಿ ನಾಪತ್ತೆಯಾಗಿದ್ದಂತಹ ಮಹಿಳೆಯ ಕೇಸ್ ಒಂದು ರೀತಿ ರೋಚಕ ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ. ಕಾರಣ ಏನು ಅಂತಂದ್ರೆ, ಸ್ವತಃ ಆಕೆಯ ಪತಿನೇ ನನ್ನ ಹೆಂಡತಿ ಕೊಲೆ ಆಗಿರಬಹುದು ಅನ್ನುವಂಥ ಶಂಕೆಯನ್ನು ವ್ಯಕ್ತಪಡಿಸಿದ್ರು. ಆದರೆ ಈಗ ಆ ಮಹಿಳೆ ಪತ್ತೆಯಾಗಿದ್ದಾಳೆ. ಡೇವಿಡ್ ಎಂಬಾತನ ಜೊತೆಗೆ ಪ್ರಿಯಾಂಕಾ ಸಿಕ್ಕಿ ಬಿದ್ದಿದ್ದಾಳೆ. ಗುರುವಾರ ಈ ಮಹಿಳೆ ನಾಪತ್ತೆಯಾಗಿದ್ಲು. ಹಾಸನದಲ್ಲಿ ನಾಪತ್ತೆಯಾದಂಥ ಮಹಿಳೆ ಕುಣಿಗಲ್ನಲ್ಲಿ ಪತ್ತೆಯಾಗಿದ್ದಾಳೆ. ಇನ್ನು ಈಕೆಯ ಬಟ್ಟೆ, ಒಳ ಉಡುಪು, ವ್ಯಾನಿಟಿ ಬ್ಯಾಗ್, ಚಪ್ಪಲಿ ಕೆರೆ ಪಕ್ಕ ಸಿಕ್ಕಿದ್ರಿಂದ ಆತಂಕ ಸೃಷ್ಟಿಯಾಗಿತ್ತು. ಈ ಕೆರೆಯಲ್ಲಿ ಸುಸೈಡ್ ಮಾಡಿಕೊಂಡಿದ್ದಾರಾ, ಯಾರಾದರೂ ಕಿಡ್ನಾಪ್ ಮಾಡಿದ್ರಾ ಅಥವಾ ಕೊಲೆ ಆಗಿದ್ಯಾ ಅನ್ನುವಂಥ ಸಂಶಯವನ್ನ ಖುದ್ದಾಗಿ ಕುಟುಂಬಸ್ಥರೇ ವ್ಯಕ್ತಪಡಿಸಿದ್ರು. ಆದರೆ ಕಡೆಗೂ ಈ ಮಹಿಳೆಯ ನಾಪತ್ತೆ ಪ್ರಕರಣ ಸುಖಾಂತ್ಯ ಕಂಡಿದೆ. ಪ್ರಿಯಾಂಕಾ ಹಾಗೂ ಡೇವಿಡ್ನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಈಗ ಸದ್ಯಕ್ಕೆ ಬೇಲೂರು ಪೊಲೀಸರ ವಶದಲ್ಲಿ ಪ್ರಿಯಾಂಕಾ ಹಾಗೂ ಡೇವಿಡ್ ಇದ್ದಾರೆ. ಇನ್ನು ಬೆಳಗ್ಗೆ 10 ಗಂಟೆಯ ನಂತರ ಮಹಜರ್ಗೆ ಕರೆದೊಯ್ಯುವಂಥ ಸಾಧ್ಯತೆ ಇದೆ. ಖುದ್ದಾಗಿ ಈಕೆಯ ಪತಿಯೇ ಆ ಒಂದು ಶಂಕೆಯನ್ನು ವ್ಯಕ್ತಪಡಿಸಿದ್ದ. ಮದುವೆಗೆ ಬಂದಂತಹ ಸಂದರ್ಭದಲ್ಲಿ ನನ್ನ ಹೆಂಡತಿ 30 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಒಡವೆಯನ್ನು ಧರಿಸಿದ್ಲು. ಈ ಒಡವೆಯ ಆಸೆಯಿಂದಾಗಿ ಯಾರೋ ಈಕೆಯನ್ನು ಕಿಡ್ನಾಪ್ ಮಾಡಿರಬಹುದು ಅಥವಾ ಒಡವೆಯನ್ನು ಕಿತ್ಕೊಂಡು ಕೊಲೆ ಮಾಡಿರಬಹುದು ಅನ್ನುವಂಥ ಒಂದು ಸಂಶಯವನ್ನು ಖುದ್ದಾಗಿ ಪ್ರಿಯಾಂಕಾ ಪತಿ ನ್ಯೂಸ್ ಫಸ್ಟ್ ಮುಂದೆ ವ್ಯಕ್ತಪಡಿಸಿದ್ರು. ಆದರೆ ಈಗ ಈ ಪ್ರಕರಣ ಸುಖಾಂತ್ಯ ಕಂಡಿದೆ. ಕೆರೆ ಪಕ್ಕದಲ್ಲಿ ಯಾವಾಗ ಈಕೆಯ ವ್ಯಾನಿಟಿ ಬ್ಯಾಗ್, ಉಡುಪು, ಒಳ ಉಡುಪು ಇದೆಲ್ಲವೂ ಕೂಡ ಸಿಕ್ಕಿತ್ತು, ಆಗ ಸಂಶಯ ಇನ್ನಷ್ಟು ಜಾಸ್ತಿ ಆಗಿತ್ತು. ಏನೋ ಆಗಿರಬಹುದು, ಕೆಟ್ಟದಾಗೇನೋ ನಡೆದಿರಬಹುದು ಅನ್ನುವಂಥ ಸಂಶಯವನ್ನು ಎಲ್ಲರೂ ಕೂಡ ವ್ಯಕ್ತಪಡಿಸಿದ್ರು. ಪೊಲೀಸರು ರಕ್ಷಣಾ ಕಾರ್ಯಾಚರಣೆಯಲ್ಲೂ ಕೂಡ ತೊಡಗಿದ್ರು. ಆದರೆ ಈಗ ಈ ಪ್ರಕರಣ ಸುಖಾಂತ್ಯ ಕಂಡಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕಿರಣ್, ಒಂದು ಕಡೆ ಖುದ್ದಾಗಿ ಈಕೆಯ ಗಂಡ ಕೂಡ ನನ್ನ ಹೆಂಡತಿ ಕೊಲೆ ಆಗಿರಬಹುದು ಅನ್ನುವಂಥ ಸಂಶಯವನ್ನ ವ್ಯಕ್ತಪಡಿಸಿದ್ರು. ಆದರೆ ಈಗ ಕುಣಿಗಲ್ನಲ್ಲಿ ಮತ್ತೊಬ್ಬನ ಜೊತೆಗೆ ಈಕೆ ಪತ್ತೆಯಾಗಿರುವಂಥದ್ದು. ಈಗ ಈ ಪ್ರಕರಣದ ಒಂದು ತಿರುವು ಏನು ಅಂತ, ಯಾವ ರೀತಿಯಾಗಿ ಈಕೆ ಮನೆ ಬಿಟ್ಟು ಡೇವಿಡ್ನನ್ನ ಸೇರ್ಕೊಂಡ್ಲು, ಏನಾದರೂ ಡೀಟೇಲ್ಸ್ ಲಭ್ಯವಾಗ್ತಾ ಇದೆಯಾ ಕಿರಣ್? ರಾಹುಲ್, ಏನು ತುಮಕೂರು ಮೂಲದ ಮಹಿಳೆಯೊಬ್ಬರು ಹಾಸನ ಬಂದಾಗ ನಾಪತ್ತೆ ಆಗಿರ್ತಾರೆ. ಮಿಸ್ಸಿಂಗ್ ಪ್ರಕರಣ ಕೂಡ ದಾಖಲಾಗಿರುತ್ತೆ. ಈ ಪ್ರಕರಣಕ್ಕೆ ಈಗ ರೋಚಕ ಟ್ವಿಸ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಮತ್ತು ಯಾವುದೇ ಸಿನಿಮಾ ಆಗಲಿ ಧಾರಾವಾಹಿ ಆಗಲಿ ಅದಕ್ಕಿಂತ ಕಮ್ಮಿ ಅಲ್ಲದೆ ಅಂತ ಸ್ಟೋರಿ ಅಂತಲೇ ಹೇಳ್ಬೋದು. ಏಕೆ ಅಂದರೆ 12ನೇ ತಾರೀಕು ಗುರುವಾರ ಏನು ತುಮಕೂರಿನಿಂದ ಮದುವೆಗೆಂದು ಪ್ರಿಯಾಂಕಾ ಹಾಸನ ಬಸ್ ಹತ್ತುತ್ತಾಳೆ. ಆನಂತರ ಚಿಕ್ಕಮಂಗ್ಳೂರಿಗೆ ಹೋಗಿ ಮದುವೆ ಅಟೆಂಡ್ ಮಾಡ್ತಾಳೆ. ಬರೀ ಅರ್ಧ ಗಂಟೆ ಮಾತ್ರ ಮದುವೆ ಮನೆಗೆ ಹೋಗಿ ಮದುವೆ ಅಟೆಂಡ್ ಮಾಡಿ ಅಲ್ಲಿಂದ ತನ್ನ ತವರೂರಾದ ಬೇಲೂರಿನ ಅಥಾವರ ಗ್ರಾಮಕ್ಕೆ ಬರ್ತಾಳೆ. ಅಲ್ಲಿ ಸ್ವಲ್ಪ ತಿರ್ತಾಳೆ. ಅದಾದ ನಂತರ ತಾಯಿಯೊಂದಿಗೆ ಮಾತಾಡಿ ಕೈಮರದಲ್ಲಿ ಬಸ್ಸನ್ನು ಕೂಡ ಹತ್ತುತ್ತಾಳೆ. ಆ ಬಸ್ ಹತ್ತಂತ CCTV ವಿಜುವಲ್ ಕೂಡ ಪೊಲೀಸರಿಗೆ ಲಭ್ಯ ಆಗಿರುತ್ತೆ. ತದನಂತರ ಮತ್ತೆ ಆಕೆ ಅಂದ್ರೆ ತಾಯಿ ಬಳಿ ಹೇಳಂಥದ್ದು ನಾನು ಕುಣಿಗಲ್ಗೆ ಹೋಗ್ತೀನಿ ಅಂತ. ಆದ್ರೆ ಆಕೆ ಬೇಲೂರಿನಲ್ಲಿ ಇಳ್ಕೊಂತಾಳೆ. ಅಲ್ಲಿಂದ ಸುಮಾರು 7 ಗಂಟೆಗಳ ಕಾಲ ಬಸ್ ಸ್ಟ್ಯಾಂಡ್ ಸೇರಿದಂತೆ ಸುತ್ತಮುತ್ತ ಸುತ್ತಾಡ್ತಾಳೆ. ತದನಂತರ 8 ಗಂಟೆಗೆ ಲಾಸ್ಟ್ ಕಾಲ್ ತನ್ನ ಗಂಡನಿಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡಿ ಸಾಕಷ್ಟು ಜನಕ್ಕೂ ಕೂಡ ಅದೇ ಅಂದ್ರೆ ಬೇಲೂರಿಂದ ಕಾಲ್ ಮಾಡಿರ್ತಾಳೆ. ಕಾಲ್ ಡೀಟೇಲ್ಸ್ ಕೂಡ ಪೊಲೀಸರಿಗೆ ಲಭ್ಯ ಆಗಿರುತ್ತೆ. ಅದಾದ ನಂತರ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಕೂಡಲೇ ಅಲ್ಲೇ ಸಂಬಂಧಿಕರಿರ್ಬೋದು, ತಾಯಿ ಅಂದ್ರೆ ಮೂಲತಃ ಬೇಲೂರಿನಾದಂಥ ತಾಯಿ ಕೂಡ ಗಾಬರಿಗೊಳ್ತಾರೆ. ಯಾಕೆ ನನ್ನ ಮಗಳು ಅಂದ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಹೇಳಿ ಅಂತ. ಈ ವಿಷಯ ಗಂಡನಿಗೂ ತಿಳಿಸ್ತಾರೆ. ಗಂಡನ ಮನೆ ಏನು ರುದ್ರೇಶ್ ಕುಣಿಗಲಿಂದ ಬೇಲೂರಿಗೂ ಬರ್ತಾರೆ. ಬಂದ್ಬಿಟ್ಟು ಸಾಕಷ್ಟು ಬಾರಿ ಅಂದ್ರೆ ಅಲ್ಲೇ ಹುಡ್ಕಾಡ್ತಾರೆ ನನ್ನ ಹೆಂಡತಿ ಎಲ್ಲೋದು ಅಂತ. ಆದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ಅದಾದ ನಂತರ ಈ ಸಂಬಂಧಪಟ್ಟಂತೆ ಅರಹಳ್ಳಿ ಸ್ಟೇಷನ್ಲಿ ದೂರು ಕೊಡ್ಬೇಕಾ ಅಥವಾ ಬೇಲೂರು ಠಾಣೆಯಲ್ಲಿ ದೂರು ಕೊಡ್ಬೇಕಾ ಅನ್ನೋದು ಸಂಬಂಧಿಕರು ಮತ್ತೆ ಗಂಡನಿಗೆ ಗೊಂದಲ ಆಗಿರುತ್ತೆ. ಮತ್ತು ಪೊಲೀಸರು ಕೂಡ ಸರಿಯಾದ ರೀತಿ ಸ್ಪಂದಿಸಿಲ್ಲ ಅನ್ನೋದು ರುದ್ರೇಶ್ನ ವಾದ. ಅದಾದ ನಂತರ ಏನಾಗತ್ತೆ ಅಂದ್ರೆ ಆಧಾರ್ ಕಾರ್ಡು, ಪ್ರಿಯಾಂಕಾ ಆಧಾರ್ ಕಾರ್ಡು ಕಲ್ಕೆರೆ ಗ್ರಾಮದ ಕೆರೆ ಬಳಿ ಪತ್ತೆ ಆಗತ್ತೆ. ವ್ಯಾನಿಟಿ ಬ್ಯಾಗ್ ಪತ್ತೆ ಆಗತ್ತೆ. ಒಳ ಉಡುಪುಗಳು ಸಹ ಪತ್ತೆ ಆಗತ್ತೆ. ಇದು ಒಂದು ರೀತಿ ಸಾಕಷ್ಟು ಅನುಮಾನಕ್ಕೆ, ಆತಂಕಕ್ಕೆ ಕಾರಣ ಆಗತ್ತೆ. ನನ್ನ ಪತ್ನಿಗೆ ಯಾರೋ ಕೊಲೆ ಮಾಡಿದ್ದಾರೆ, ಅವಳ ಮೇಲೆ ಅಂದ್ರೆ ಸಾಕಷ್ಟು ಒಡವೆ ಹಾಕೊಂಡಿಲ್ಲ, 150 ಗ್ರಾಮ್ ಒಡವೆ ಹಾಕಿಲ್ಲ. ಆ ಒಡವೆ ಅಂದ್ರೆ ಒಡವೆನ ತೆಗೆದುಕೊಂಡು ಹೋಗೋಕೆ ಕಾರಣಕ್ಕೋಸ್ಕರ ಯಾರೋ ದುಷ್ಕರ್ಮಿಗಳಿಗೆ ಕೊಲೆ ಮಾಡಿ ಒಡವೆನ ತೆಗೆದುಕೊಂಡು ಹೋಗಿ ಅಂತ ಒಂದು ರೀತಿ ಅನುಮಾನ ವ್ಯಕ್ತಪಡ್ತಾನೆ. ಆತಂಕ ಕೂಡ ಗಂಡ ವ್ಯಕ್ತಪಡಿಸ್ತಾ ಇರ್ತಾನೆ. ಅದಾದ ನಂತರ
ಎಚ್ಚೆತ್ಕೊಂಡಂತ ಪೊಲೀಸರು ಸ್ಥಳಕ್ಕೆ ಹಾಸನದ SP ಶುಭನ್ವಿತಾ ಸ್ಥಳಕ್ಕೆ ಬರ್ತಾರೆ, ಸ್ಥಳ ಪರಿಶೀಲನೆ ಮಾಡ್ತಾರೆ, ಸಾಕಷ್ಟು ಮಾಹಿತಿಗಳು ಕೂಡ ಕಲೆ ಹಾಕ್ತಾರೆ. ಆಕೆ ಎಲ್ಲಿಂದ ಬಂದ್ಲು, ಎಲ್ಲಿಗೆ ಹೋದ್ಲು, ಮತ್ತೆ ಇಡೀ ಏನು ಬೇಲೂರಿನ ಇಂಚಿಂಚು CCTV ಫುಟೇಜ್ನ ಶುಭನ್ವಿತಾ ಏನು SP ಅವ್ರು ಇರ್ತಾರೆ ಅವರು ಕಲೆಕ್ಟ್ ಮಾಡಂತ ಅಂದ್ರೆ ತಮ್ಮ ಕೆಳಗೆ ಏನು ಸಿಬ್ಬಂದಿ ಉಳಿತಾರೆ ಅವ್ರಿಗೆಲ್ಲ ಸೂಚನೆ ಕೊಡ್ತಾರೆ, ಅಷ್ಟು CCTV ಫುಟೇಜ್ನ ಕಲೆಕ್ಟ್ ಮಾಡಿ ಅಂತದ್ದು. ಅದಲ್ಲದೆ ಈ ಪ್ರಕರಣ ಭೇದಿಸಲೇಬೇಕು ಅಂತ DYSP ಗಂಗಾಧರ್ ನೇತೃತ್ವದಲ್ಲಿ 3 ವಿಶೇಷ ತಂಡಗಳು ಕೂಡ ರಚನೆ ಮಾಡ್ತಾರೆ. ಅದಾದ ನಂತರ ಒಂದ್ ರೀತಿ ಟ್ವಿಸ್ಟ್ ಸಿಗತ್ತೆ ಅಂತ ಹೇಳ್ಬೋದು. ಆಕೆ ಬೇಲೂರು ಏನ್ ಬಸ್ ಹತ್ತುತ್ತಾ ಇರ್ತಾಳೆ, ಆಗ ತಾಯಿನ ತಪ್ಕೊಂಡು ಅಳ್ತಾಳೆ. ಅದೊಂದು ಪೊಲೀಸರಿಗೆ ಯಾಕೋ ಇದು ಯಾಕೆ ಈ ರೀತಿ ಅಳ್ತಾ ಇಲ್ಲ ಅನ್ನೋದು ಒಂದು ಅನುಮಾನ ವ್ಯಕ್ತ ಆಗತ್ತೆ. ಆ ನಂತರ ಆಕೆ ಯಾರ್ಯಾರಿಗೆ ಮೊಬೈಲ್ ಮೂಲಕ ಕಾಲ್ ಮಾಡಿರ್ತಾಳೆ, ಆ ಕಾಲ್ ಡೀಟೇಲ್ಸ್ ಕೂಡ ತೆಗೆದುಕೊಂತಾರೆ. ಆಗ ಕೆಲವೊಂದು ಮಹತ್ವದ ಮಾಹಿತಿ, ಮಹತ್ವದ ಸುಳಿವು ಪೊಲೀಸರಿಗೆ ಸಿಗತ್ತೆ. ಆ ನಂತರ ಮದುವೆ ಏನು ಟವರ್ ಲೊಕೇಶನ್ ಆಧಾರದ ಮೇಲೆ ಅವ್ರನ್ನ ಹುಡ್ಕೊಂಡು ಹೋದಾಗ ಅವರು ಇಬ್ರು ಕೂಡ, ಡೇವಿಡ್ ಮತ್ತೆ ಪ್ರಿಯಾಂಕಾ ತುಮಕೂರಿನಲ್ಲಿ ಪತ್ತೆ ಆಗಿದ್ದಾರೆ. ಇಬ್ರು ಕೂಡ ಈಗ ಪೊಲೀಸರ ವಶದಲ್ಲಿ ಇರೋಂಥದ್ದು ರಾಹುಲ್.